ಕಿಶನ್ ಮನ್ಯಾಗ ಹೋಗಿ ಕಿಶನ್ ಊರ್ಲಾಕ ಹೋಗ್ಯಾನು. ರಾತ್ರಿ 7 ಟೈಮ್ ಅಂಗಡಿ ಬಂದು ಮಾಡೋದನ್ನ ಕಟ್ಟಿಂಗ್ ಶಾಪ್ ಅದ್ರಾಗ ನಮ್ಮ ಊರಾನವ್ರು ಬಂದ ಗಾಡಿ ತೊಗೊಂಡು ಬರಂತೆ ಕೈ ಮಾಡಂತೆ ಬಾವಪ್ಪ ಹೋಗುನ್ ಬಾ ನಾನು ಬರ್ತೀನಿ ಬಾ ಅನ್ನತ್ತೆ ಕರ್ಕೊಂಡು ಹೋದಾರು ಹೋಗಿ ಸ್ವಲ್ಪ ಇಲ್ಲ ಹಂಗೆ ಯಾಕೆ ಮಾಡಕ್ಕೆ ಬಿ ಜೆ ಪಿಗೆ ಹಾಕತ್ತೆ ಯಾಕತ್ತನತ್ತೆ ನಾ ಬಿ ಜೆ ಪಿ ಹಾಕಪ್ಪ ನಿಮ್ಮ ಓಟ್ ನಿಮಗೆ ನಮ್ಮ ಓಟ್ ನಮಗೆ ನೀವೇನು ಕೇಳ್ತು ನಿಮ್ಮ ನ್ಯಾಗದು ತಂದು ತಂದಿನಿ ಅನ್ನತ್ತಿ ಕಾಂಗ್ರೆಸ್ ಹಾಕ್ಲ ಬಿ ಜೆ ಪಿ ಯಾಕೆ ಹಾಕ್ತೀವಿ ಮಗನ ಅನ್ನತ್ತಿ ಇಲ್ಲ ಬಡ್ಯಾಕ ಮಗನ ಅದು ಅನ್ಬೇಡ ನಾನು ಬಿ ಜೆ ಪಿ ಹಾಕೊಂಡು ನೀವೇನು ಮಾಡ್ಕೊ ಅಂತನತ್ತಿ ಬಡವ ಇಬ್ಬರು ಕೂಡಿ ಬಡದಾರ ನಾಯ್ಕರ ಮುದ್ಯಾಪತ್ತ ಇಂಗ್ಲೂರು ಗಂಗಪ್ಪನ ಶಿರಬೂರನ ಬಬಲೇಶ್ವರ ಇದು 12-11 ಆಗಿತ್ತು. ಇಬ್ಬರು ಕೂಡ ಹಂಗೆ ಬರುತ್ತೆ ಮಾತಾಡ್ತಿಂತ ಬರಂತೇನ ಊರಾಗ ಬರ್ತೀನಿ ನಮ್ಮ ಗೌಡ್ರ ಮನೆಗೆ ಆದರೂ ಬಿಡಲಿಲ್ಲ ನಾನು ಮಾತು ಗೌಡ್ರಕ್ಕಿಂತ ಗೌಡ್ರು ಮಕ್ಕೊಂಡಿದ್ರು ಇವಾಗ ಎಳೆದು ಬಡಬಿಡ್ತಾರೆ ನಮ್ಮ ಶರ್ಮನ್ ಮನೆಗೆ ಸಿದ್ಧನಾಥ್ ಗೌಡ ಅವ್ರು ಮಕ್ಕೊಂಡಿದ್ರನ ಅವ್ರೇನು ಪಾಪ ಏನೂ ಮಾಡಿದ್ದಿಲ್ಲ ನಾ ಅವ್ರಿಗೆ ಹೇಳಕ್ಕೆ ನಾ ಇವ್ರು ಒಟ್ಟೆ ಬಿಡಲಿಲ್ಲ ನಾನು ಇಬ್ಬರು ನಡ್ಬಾಕ್ ಬಂದ ಬಿಡೋದಾರ ನಾನು ಬಡಗಿದ್ದೆ ಕೈಲಿ ಮತ್ತು ಚಾಕು ಇದು ಇತ್ತಾನ ಚಾಕು ಇತ್ತಾನ ಅದು ಒಟ್ಟು ಇಲ್ಲಿ ಎಲ್ಲ ಇದು ಮಾಡ್ಯಾರ ಇಲ್ಲನ ಇಜುಗೂಡ ಹುಟ್ಟಿ ಅನ್ನತ್ತಾನ ಅಂದನ್ನ ನಾಯ್ಕನ ಮುದಿಯಪ್ಪ ಗಂಗಪ್ಪ ಇಬ್ಬರು ಅಂದಾರ ಅವನ ಒಬ್ಬನ ಸಿಕ್ಕಿನಿ ಮನ್ಯಾಗ ಯಾರು ಇದ್ದಿದ್ದಿಲ್ಲ ಮನೆಗೆ ಹೋಗ್ಬೇಕಪ್ಪನ ಬೇಡ ತನತ್ಗೆ ನಿಶ್ಚಯ ಮಾಡಿಸಿ ಕುಡಿಸಿ ಮತ್ತೆ ಬಡದು ಬಿಟ್ಟ ಇಲ್ಲ ನಾ ಬೇಡ ಅಂತಂದ್ರೆ ಕೇಳಿಲ್ಲನ ಇಲ್ಲ ತೊಗೋಬೇಕು ಇಲ್ಲಕತ್ತೆ ಇಬ್ಬರು ಬಾಯಿ ಹಾಕ್ಯಾರನ ಅವ್ರು ಜಾಡಿಸಿ ಅದಾರ ನಾನು ವಾದ್ಯ ಅಂದ್ರೆ ಕೇಳಿಲ್ಲ ಹಾಂ ಫೋಟೋ ನಾವು ನಿಜಗಳು ಫೋಟೋ ಹಾಕಿದಾನೆ ಅಲ್ಲಿ ಡಿಲೀಟ್ ಮಾಡತ್ತೇಳಿ ಬಡದಾರನ ಇಲ್ಲ ನಮ್ಮ ಅಣ್ಣ ನನ್ನ ಹೆಸರು ಸಚಿನ್ ಮಾಣಿ ಸದನ್ ಮಾಣಿ ಅಣ್ಣ ಹಾಂ ಇಲ್ಲನ ಮಳಕ ಇದೆಲ್ಲ 7 ಆಗೈತನ ಕಾಲು ಮುಗಿತು ಬಿಡಲಿಲ್ಲ ನಾವು ಗಾಂಗ್ ಬಡದಾರ ಇಬ್ಬರು ಈ ಡಾಕ್ಟ್ರ್ ಏನು ಹೇಳ ಇದು ಮಾಡ್ಕೊತಿದಾರ ಇದೆಲ್ಲ ನೋಡ್ಬೇಕು ರಿಪಲ್ಟ್ ಇದು ಮಾಡ್ಬೇಕು ಎಲ್ಲ ಕಟ್ ಮಾಡ್ಕೊಂಡು ಮೊಳಪೆಟ್ಟ ಆಗ್ಯಾವನ ಎಲ್ಲ ಒಳಗೆ ಏನೇನು ಆಗೈತೆ ಇದು ಹಾಟಿ ಬಟ್ಟೆ ಎಲ್ಲ ಬಳಕಟ್ ಬಡದಾರ ನಾ ಈಗ 11 ಆಗೈತೆ 2 ಮ್ಯಾಗ ಬಂದಿಲ್ಲ ಮಧ್ಯಾಹ್ನ ಇದೆಲ್ಲ ಮಾತು ತಲೆ ಹೊಡುತ್ತೆ ಮಾತಾಡಕ್ಕೆ ಬರೋದು
ನಾವು ಇಲ್ಲಿ ಫಂಕ್ಷನ್ ಇತ್ತು ರೀ ಇವ್ರು ಎಲ್ಲ ಅಪ್ಪ ಇಲ್ಲಿ ಬಂದಿದ್ರು ಬಿಜಾಪುರಕ್ಕೆ ಬಂದಿದ್ರಿ ಅವರು. ಅಲ್ಲೇ ಇವ ಅಂಗಡಿ ಹೋಗ್ತಿದ್ದ, ಅಂಗಡಿಗೆ ಹೋಗೋ ಟೈಮ್ದಾಗ ಅವನ್ನ ಕರ್ಕೊಂಡು ಹೋಗಿ ಕುಡಿಸ್ಕೊಂಡು ಬಡ್ದಾರ್ರಿ. 12 ವರ್ಷ ಸುಮಾರು ಯಾರೂ ಇಲ್ಲ. ನಾನು ರಾತ್ರಿ ಅವ್ರು ದವಾಖಾನೆ ತರೋರು ಯಾರೂ ಇಲ್ಲ. ಮತ್ತು ಆದಾಗ ನಾವು ಇವ್ರು ಬಡ್ದಿದ್ದು ನೋಡಿ ಮನ್ಯಾಗ ಹೋಗಿ ಊರ್ಲಾಕ ಹೋಗ್ಯಾನು. ಅವೆಲ್ಲ ಹಗ್ಗ ಇದೀಗ ತೊಗೊಂಡು ಬಾಳ ಹಾಕೊಂಡು ಊರ್ಲಾಕೊಂಡು ನಮ್ಮ ಅಣ್ಣಾರು ನಮ್ಮ ಮಳ್ಯಾಗಳು ಹೋಗಿಂದ ಬಿಡಿಸ್ಕೊಂಬಂದಾರೆ. ರಾತ್ರಿ 12 ಮ್ಯಾಗ ರೀ ಇದು. ನಮಗೆ ರಾತ್ರಿನೂ ಗೊತ್ತಾಗೈತಿ. ನಾಯ್ಕರ್ ಮುದಪ್ಪ ನಾಯ್ಕರ ಮತ್ತು ಗಂಗಪ್ಪ ಹಿಂಗುಡ್ಸೋದು ನಾವು ಮಾತಾಡಿದ್ರು. ಇಲ್ಲೇ ಬಿಜಾಪುರದಾಗ ಇರ್ತೀನಿ ಸರ್. ನಾನು ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಇವ್ರ ಅಣ್ಣ ಇವ್ರು ಅವ್ವ ಬರ್ತಿದ್ದಿಲ್ಲ. ಇಲ್ಲಿ ಕೆಲಸ ಮಾಡ್ತಾರೆ. ಕಟಿಂಗ್ ಶಾಪ್ ಐತ್ರಿ ಫ್ಯಾಕ್ಟ್ರಿ. ನಂದಿ ಶುಗರ್ ಫ್ಯಾಕ್ಟ್ರಿ. ರಾತ್ರಿ ಗೊತ್ತಾಗೈತೆ ರೀ ನಮ್ಗೆ. ಇಲ್ಲಿ ಕೊಟ್ಟಿಲ್ಲ ರೀ ನಾವು. ಆದ್ರೆ ಇವ್ರು ಹೋದ ಕಿಶನ್ಗಳಕ್ಕೆ ಆಮೇಲೆ ಅಲ್ಲಿ ನಾವು ಏನರ ಊರಾಗ ಹೇಳ್ತೀನಿ ಬಗೆಹರಿಸ್ಬೇಕಂತ ಮಾಡಿದ್ವಿ ರೀ. ಅವ್ರು ಬಗೆಹರಿಯಲ್ದಂಗೆ ಕಾರಣ ಅಲ್ಲಿ ಊರನವರು ಹೋಗಿ ಕಂಪ್ಲೇಂಟ್ ಕೊಡೋದಂದ್ರೆ ಬಂತು. ಮಹೇಶ್ ಶ್ರೀಕಾಂತ್ ಕನಾಕ ನಮ್ಮ ಅಕ್ಕನ ಮಗ ರೀ. ನಮ್ಮ ಮಗಂದು ಗಟ್ಟಿ ಮಾಡೋ ಕಾರ್ಯಕ್ರಮ ಇತ್ತು ರೀ. ನಾವು ಕರ್ಸ್ಕೊಂಡಿದ್ದೀವಿ. ಅವ್ರ ಅವ್ವ ಮಗ ಇಬ್ಬರು ಬಂದಿದ್ರು ರೀ. ಬಂದಾಗ ರಾತ್ರಿ ನಮಗೆ ಎಡಕ್ಕೆ ಫೋನ್ ಮಾಡ್ಯಾರ ರೀ. ನಮಗೆ ಗೊತ್ತಾಗಿಲ್ಲ ರೀ ಅದು. ಮುಂಜಾನೆ ಎದ್ದು ನಾವು ಫೋನ್ ಇಟ್ಟು ಬಂದಾವತ್ತಂದು ಫೋನ್ ಹಚ್ಚಿ ಕೇಳೋಣ. ನಮ್ಮ ತಮ್ಮಗಳ್ದು ಹೋಗಿ ಎಲ್ಲ ಅವ್ನಿಗೆ ಸೇಫ್ಟಿ ಮಾಡಿ ತೊಗೊಂಡು ಹಗ್ಗ ತೊಗೊಂಡು ಊರ್ಲಿ ಹಾಕೊಳಕ್ಕೆ ಹೋಗ್ಯಾನ್ರಿ. ಬಾಗಿಲ ಮುರಿದ ಹುಡುಗನ ಹೊರಗೂ ತಂದಾರ. ನಮ್ಮ ತಮ್ಮಗಳು ಅವ್ರ ತಮ್ಮ ಅಂತ್ಯಕ್ಕೆ ಕರ್ಕೊಂಡು ಮಲ್ಕೊಂಡಾರ್ರಿ ಅವ್ನು. ಇಷ್ಟೆಲ್ಲ ಆದ್ಮೇಲೆ ಮುಂಜಾನೆ ನಮಗೆ ಗೊತ್ತಾಗೋಣ ಇವರು ಇಬ್ಬರು ಅವ್ವ ಮಗ ಇಲ್ಲೇ ಇದ್ರು ರೀ. ಅವ್ರನ್ನ ಕೊಟ್ಟು ಕಳಿಸಿದ್ವಿ ನಾವು. ಅದನ್ನೆಲ್ಲ ವ್ಯವಸ್ಥೆ ಮಾಡಿದವ ನಮ್ಮ ತಮ್ಮ ರೀ. ನನ್ನ ಹೆಸರು ಚಂದ್ರ ಕೀರ್ಸಾಗರ್. ಮಾನ್ಯ ಅಂತ ಹೇಳ್ರಿ. ಈ ಸಚಿನ್ ತಾಂಬ್ರಿ ನಾನು ನಾವು ಇಲ್ಲಿ ನಮ್ಮ ಮನ್ಯಾಗ ಕಾರ್ಯಕ್ರಮ ಇತ್ತು. ನಾವು ಬಿಜಾಪುರಕ್ಕೆ ಬಂದಿದ್ದೆವು. ಬಿಜಾಪುರಕ್ಕೆ ಬಂದ ನಾವು ಇಲ್ಲೇ ಏನು 10 ಮನೆಗೆ ಏನು ಹೋಗೋದೇನು ಗಾಡಿ ಮ್ಯಾಗ ಅಂತೇಳಿ ಬಿಟ್ಟು ನಮ್ಮ ತಮ್ಮ ಅಂಗಡಿಯ ಕೆಲಸ ಮಾಡಾಕ್ತಿದ್ದ. ಮನೆಗೆ ಹೋಗ್ಪಾತ್ ಫೋನ್ ಹಚ್ಚಿನ್ರಿ ನಾವು. ಅವಾಗ ಆ ಟೈಮ್ಗೆ ಅವ ಮನೆಗೆ ಹೊಂಟಿದ್ದ. ಹೋಗೋ ಟೈಮ್ದಾಗ ಗಾಡಿ ನಾನು ತೊಗೊಂಬಂದಿನಿ. ಮತ್ತು ಗಾಡಿ ಇಲ್ಲಾರ್ದಕ್ಕೆ ಕೈ ಮಾಡ್ಯಾನ್ರಿ ಅವ ಬೇರೆ ಗಾಡಿಗೆ. ಆ ಗಾಡಿ ಅವರು ನಿಂತಿಲ್ಲ. ನಿಂದ್ರೋದಕ್ಕೆ ಅಂಟನಿ ಇವರು ನೋಡ್ಕೊತದಾರ್ರಿ. ಅವನ ನೋಡ್ಕೊತ ಇದ್ದದಕ್ಕೆ ಹೋಗಿ ಯಾಕೋ ಊರ್ತನ ಬರ್ತೀನಿ ಅಂದಾರು. ನಾವು ಊರ್ತನ ಬರ್ತೀನಿ ಗಾಡಿ ಇಲ್ಲ ತಂದ ನಮ್ಮ ಹುಡುಗ. ಅಂಟೆ ಅವ್ನು ಗಾಡಿ ಮ್ಯಾಗ ಹತ್ತಿಸ್ಕೊಂಡು ಹೋಗಿ ಡ್ರಿಂಕ್ಸು ತೊಗೊಂಡಾರ. ಡ್ರಿಂಕ್ಸ್ ತೊಗೊಂಡ ಮತ್ತು ಬಾರೋ ಮತ್ತು ಯಾರೂ ಇಲ್ಲಕ್ಕೆ ಏನು ರೀ ಒಟ್ಟು ಮಾಡೋಣ ಅಂದಾರ. ಇವಾಗ ವಾಲ್ ಅಂದಾನ್ರಿ. ನಮ್ಮ ಮನ್ಯಾಗ ಯಾರೂ ಇಲ್ಲ, ನಾವು ವಾಲ್ಪ ನಾ ಮಾಡಂಗಿಲ್ಲ ಅಂದಾನ್ರಿ. ಒತ್ತಾಯಪೂರ್ವಕವಾಗಿ ಅವಾಗ ಡ್ರಿಂಕ್ಸ್ ಮಾಡೋಕ್ಕೂ ಹೆಚ್ಚಾರ್ರಿ. ಅವಾಗ ಡ್ರಿಂಕ್ಸ್ ಮಾಡ್ಯಾರು. ಮತ್ತು ಏನೋ ದಿನಂಪ್ರತಿ ನೀನು ಬರೀ ಸ್ಟೇಟಸ್ ಬರೀ ಇಜುಗೊಡ್ರೆ ಇಡ್ತಿ ಅಂತ ಇಡ್ತೀನಿ ಅಂಟೆ ನಮ್ಮ ಹುಡುಗ ಏನದತ್ತು ರೀ. ನಾವು ಇಜುಗೊಡ್ರಿ ಫ್ಯಾನ್ಸ್ ನಾವು, ಮತ್ತು ಅವ್ರದ್ದೇ ಇಡೋರಲ್ಲ ನಾವು ಅಂತೇಳಿ ಅಂದಾನ್ರಿ. ಅಂಟೆ ನಾ ಮಾತಿಗೆ ಅವರು ಇಲ್ಲ ಇಜುಗೊಡ್ಬೋದು ಏನು ರೀ ಹುಟ್ಟಿ ಅನ್ನತ್ತಂದಾರಿ ಅವ್ನು ಹುಡುಗ. ಅಟ್ಲಿ ನೀ ಏನು ರೀ ಬೇರೆದವ್ರು ಹುಟ್ಟಿ ಅಂತೀವಿ ನಾನು ಅನ್ನೋಕನ ಇವ್ನು ಬಡಿಯಾಕೆ ಹಚ್ಚಾರ ಸರ್. ಅಲ್ಲಿ ತಪ್ಪಿಸ್ಕೊಂಡು ಬರೋದು ಇದು ಕರಗಡೆ ಆಗೈತಿ. ನಮ್ಗೆ ರಾತ್ರಿ ಫೋನ್ ಹಚ್ಚಿವ್ರು ನಾವು ವಿಚಾರ ಮಾಡಿಲ್ಲ ರೀ. ಸೈಲೆಂಟ್ ಇಟ್ಟಿದ್ನಿ. ಮತ್ತು ಈ ರಾತ್ರಿ ಆಟೋತ್ನಾಗ ನಾವು ಫೋನು ಚಾಲು ಇಡಂಗಿಲ್ಲ. ಯಾವಾಗ ಇಂಥದ್ದು ಏನೂ ಕೇಳಿಲ್ಲ ರೀ. ನಾವು ಮುಂಜಾನೆ ಯಾಕೋ ಫೋನ್ ಬಂದೈತೆ ಹಚ್ಚಿ ನೋಡಿದಾಗ ಬರುತ್ತೆ ರೀ. ಇವ್ರು ನಮ್ಮ ಮಾಮಾರಿ ನಮಗೆ ಹಚ್ಬೇಕಾದ್ರೆ ಹಂಚ್ಕೋತಾನೆ ಹಚ್ಚಾರಿ. ಎಲ್ಲೆಲ್ಲ ಕುಡಿಸಿ ಹೋಗಿ ಮತ್ತು ಹುಡುಗ ಬಂದು ನಮ್ಮ ಹುಡುಗನ ಬಡ್ಕೊತ ಕೂತಾನು ಅಂತೇಳಿ ಯಾಕೆ ಕುಡ್ದಿದ್ದು ಅಂತೇಳಿ ಹೇಳ್ತಾನತ್ತ. ಅದು ಹುಡುಗ ನಾನು ಕುಡಿಸ್ಯಾರು. ನಾ ಕುಡ್ದು ನಮ್ಮ ಅಣ್ಣ ಗೊತ್ತಾಗಿ ನಮ್ಮ ಅಣ್ಣ ಬರೋದಿದ್ದಾನ ಅಂತೇಳಿ ಅದು ಇನ್ನು ನನಗೆ ಮಂದ್ಯಾಗ ಬಡದ್ರಲ್ಲ ಅಸಹ್ಯ ಮಾಡಿದ್ರಲ್ಲ ಅಂತೇಳಿ ಹೋಗಿ ಸೂಸೈಡ್ ಮಾಡ್ಕೊಕ್ಕೆ ಹೋಗ್ಯಾನ ಸರ್. ಅವ್ನ ಫೋನ್ನಾಗ ಎಲ್ಲ ಥರ ವಿಡಿಯೋ ಅದಾರ ಸರ್. ಭಾಳ ಹತ್ತುನಾತ್ ಬಡ್ದಾರ ರೀ. ಸುಮ್ಮ ಟೈಮ್ ಸರಳ ಬದುಕ್ಯಾನ ಸರ್. ಮತ್ತೇನು ಅವರು 11 ಗಂಟೆ 10ವರೆಗೆ ಅದು ಇವ್ನು ಹತ್ತಿಸ್ಕೊಂಡಾರ ಗಾಡಿ ಮ್ಯಾಗ. 10ವರೆಗೆ ಅದು ಅಂಗಡಿ ಬಂದ್ ಮಾಡ್ಯಾನು. ಹತ್ತಿಸ್ಕೊಂಡು 10ವರೆಗೆ ಹೋಗಿ ಒಂದಿಟ್ಟು ಮಾಡ್ಕೊಡೋದು ಹೆಚ್ಚು ಕಡಿಮೆ ಟೈಮಿಗೆ ಐತ್ರಿ. 11ಕ್ಕೆ ಏನು ಚಾಲು ಆಗೈತೆ ಸರ್. ಇದು 2 ಗಂಟೆ ತನಕ ಇದಾಗೈತೆ ರೀ ಸರ್. ಏನೋ ಕೈಯಾಗ ಕಬ್ಬಿಣದ ಒಂದು ರಾಡಿ ಇತ್ತತ್ರಿ ಸರ್. ಮೊದಲ ಎದಿಗೆ ಓದ್ದಾರ್ರಿ ಇವ. ಆಗೇನಂದಾನ್ರಿ ಇಜುಗಳಿಗೆ ಹುಟ್ಟಿನಿ ಅಂತೇಳಿ ಅನಾಂಟ್ಲೆನ ನೀ ಯಾರಿಗೆ ಹುಟ್ಟಿ ಅಂತೇಳಿ ಕೇಳಂಟ್ಲೆ ಸರ್. ಒಟ್ಟಾಗಿ ಎದಿಗೆ ಓದ್ದಾರಿ ಇವಾಗ. ಓದ್ಯಾಂಟ್ಲಿ ಯಾಕೆ ನನ್ನ ಯಾಕೆ ಬಿಡಾಕ್ತೀರಿ ಅನ್ಕೊಡ್ದನ ನಿಮ್ಮ ಅಣ್ಣನ ನಿನ್ನೂ ಕರಸ್ ಅಂತೇಳಿ ಅವರು ಆಲ್ಮೋಸ್ಟ್ ನಾ ಮನ್ಯಾಗ ಅದನ್ನ ಅಂತೇಳಿ ಇದ್ರೆ ಅವರೇ ನಮಗೇನು ನಮ್ಮ ಹುಡುಗಿಗೇನು ಮಾಡ್ತಿದ್ದಿಲ್ಲ. ಅವ್ನು ಹತ್ತಿಸ್ಕೋತಿದ್ದಿಲ್ಲ ಸರ್. ನಾವು ಮನ್ಯಾಗಿಲ್ಲ ಅಂತೇಳಿ ಕಾಯ್ಕೊಂಬಿಡ್ಯಾರ ನೋಡಿರಿ ಸರ್. ಈ ಹೇಳ್ತಿ ಒಟ್ಟು ಗುಂಡಾಗಿರಿ ಮಾಡಾಕ್ತಾರೆ ಸರ್ ಅವ್ರು ಒಟ್ಟು ಮಂದಿ ಮ್ಯಾಗ. ನನ್ನ ಹೆಸರು ನಂಜುಂಡಿ ಮಾನ್ಯ ರೀ ಸರ್. ನಮ್ಮ ತಮ್ಮನ ರೀ ಸರ್. ನಾವು
ಮನೆ ಹಬ್ಬ ಮಾಡ್ಯಾನ್ರಿ ಪ್ರಾಬ್ಲಮ್ ಅವ್ರು ಹುಟ್ಟಿ ಆಗ್ತದೆ ಅಂದಾಗ ಸಿಟ್ಟು ಬಂತು ಮಾತಾಡ್ತೀನಿ ಏನು ನೀ ಯಾಕೆ ನಿಜ ಮಾಡಬಹುದು ಅವರಿಗೂ ಹಣ್ಣು ನಿಮ್ಮ ಊರಾಗ ಸರ್ ನೀವು ಭಾಳ ನೀವು ಮಾಡ್ಕೊಂಡು ನಮ್ಮ ಹೆಪ್ಪಿಗೆ ಹೇಳಿ ನಾವು ಅಸಹ್ಯ ಒಂದು ಆಗೈತೆ ಮಂಡ್ಯಾಗ ಅಂಗಿ ಕಳಿಸಿರ್ಬೇಕು ಅಂಗಿನೂ ಇಲ್ರಿ ಅವ್ನು ಹಂಗಿನೇ ಇಲ್ರಿ ಅದನ್ನೆಲ್ಲ ರೀ ಈಗ ಬೆಳಿಗ್ಗೆ ಹಾಕೊಂಡು ಬಂದಿರ್ತೀವಿ ನಾವು ಇಲ್ಲಿದ ಹೋಗಿವ್ರಿ ಅಲ್ಲಿ ಊರಿಗೆ ನಾವು ಇಲ್ಲೇ ರಾಮವಾರ ಕರ್ಕೊಂಡು ಮಂತ್ರಿ ಅವ್ರ ಮನ್ಯಾಗ ಎಂಗೇಜ್ಮೆಂಟ್ ಇತ್ತು ರೀ ಅಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಇಲ್ಲೇ ವಸ್ತಿ ಮಾಡಿದ್ವಿ ರೀ ಅದು ಗದ್ಲಕ್ಕೆ ಮಾಡ್ಕೊಂಡ್ಬಿಟ್ಟಾರ ಇಲ್ಲ ನಾವು ಮಾತಾಡ್ತೀನಿ ಅವ್ರು ಕರೆಸ್ತೀನಿ ಕರೆಸ್ತೀನಿ ಅವ್ರ ಹತ್ರ ತಲೆ ಕೆಡಿಸೋ ಆರಾಮ ಏನು ನಿಮ್ಮ ಚೇರ್ಮನ್ ಹೋಗ್ಬಾರ್ದು ಡೈರೆಕ್ಟ್ ಹಾಂ ಮಾಡಿ ಮತ್ತು ಊರಾಗ ಹೋಗೋದು ಒಟ್ಟು ಕಜ್ಜಿನ ರೀ ನಮ್ಮ ಒಟ್ಟು ಏನು ಹೆಸರು ರಾತ್ರಿ ಹತ್ರ ಬರ್ತಾವೆ ಬರ್ತಾವೆ ಗಾಡಿ ಹಾಕಿದ್ರೆ ಮತ್ತೆ ಏನು ಮಾಡಿದ್ರು ಏನು ಒಟ್ಟು ತಲೆ ಕೆಡಿಸೋದು ಅವ್ರು ನಾನು ಮಾತಾಡ್ತೀನಿ ನನ್ನ ಬನ್ನಿ ನಾನು ಮಾತಾಡ್ತೀನಿ ಈಗ ಈಗ ಸ್ಕ್ಯಾನಿಂಗ್ ಮಾಡಿಸ್ರಿ ಬೊಬ್ಲಾದಿಂದ ಹೋಗ್ಯಾರ ನೀವು ಗಾಡಿ ತೊಗೊಂಡ್ಬಂದಿರಿ ಸೆಂಟ್ರಲ್ ಒಂದೈತೆ ಆ ಫೋಟೋ ತೋರಿಸೋದು ನಿನ್ನೆ ರಾತ್ರಿ ತನ್ನ ಡ್ಯೂಟಿ ಮುಗಿಸಿ ಬರ್ಬೇಕಾದ್ರೆ ನಂದಿ ಶುಗರ್ ಫ್ಯಾಕ್ಟ್ರಿಯಿಂದ ಬರ್ಬೇಕಾದ್ರೆ ಹಾದಿಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಈ ರೀತಿ ಅವ್ರಿಗೆ ಹೊಡೆದು ಮತ್ತು ನೀವು ಅವ್ರ ಜೋಡಿ ಯಾಕೆ ಫೋಟೋ ತಕ್ಕೋತಿ ಅಂತೇಳಿ ಜೀವದ ಬೆದರಿಕೆ ಹಾಕಿ
ಇವತ್ತು ಭಾಳ ಬೆಳತನ ಇವತ್ತೇನದ ಯಾವ ರೀತಿ ಅವ್ರಿಗೆ ಮರಣಾಂತರ ಹಲ್ಲೆ ಮಾಡ್ಯಾರಪ್ಪ ಅಂತಂದ್ರೆ ಇಲ್ಲಿ ಉದಾಹರಣೆ ಅದಾವ, ಫೋಟೋ ಅದಾವ. ಈ ರೀತಿ ಇವರು ಮಾಡೋರು ಇದನ್ನು ಸರಿನೋ ತಪ್ಪೋ ಇದು ಕಾಯ್ದೆ ಕಾನೂನುಬದ್ಧವಾಗಿ ಇವ್ರ ಮೇಲೆ ಕ್ರಮ ತಗೋಬೇಕಾಗ್ತದೆ. ಆದರೆ ಈ ರೀತಿ ಇವರು ಜೀವನದ ಷರತ್ತು ಇಟ್ಕೊಂಡು ಇವ್ರ ಮೇಲೆ ಇವತ್ತು ಇದು ಹೊಡೆದಿದ್ದು ನೋಡಿದ್ರೆ ನನಗನ್ನಿಸ್ತದೆ ಮಾನಸಿಕ ಭಾಳ ಆಗ್ಯದ ಅವನಿಗೆ. ಆ ಮಾನಸಿಕನ್ನ ಇರಲಿ, ಅದೇನು ಧೈರ್ಯ ಇದ್ದಿಂದ ಆ ಕುಟುಂಬದ ಜೊತೆ ನಾವು ಇರ್ತೀವಿ. ಯಾರು ತಪ್ಪಿಸ್ತಾರೆ ಮಾಡ್ರೆ ಅವ್ರನ್ನ ಕರೆಸಿ ಅದನ್ನು ವಿಚಾರ ಮಾಡಿ ಅವ್ರ ಮೇಲೆ ಇದೇ ರೀತಿ ಇರಲಿ. ಯಾಕಂದ್ರೆ ಜಗತ್ತಿನಾಗ ಎಲ್ಲ ಜೋಡಿ ಯಾರೋ ಫೋಟೋ ತೊಗೋತಾರೆ. ಅವ್ರ ಜೋಡಿ ಯಾಕೆ ಫೋಟೋ ತೊಗೊಂಡು ಇವ್ರ ಜೋಡಿ ಯಾಕೆ ಫೋಟೋ ತೊಗೊಂಡು ಯಾವ ಶಬ್ದದಿಂದ ಬೈದು ಈ ರೀತಿ ಅವ್ರು ಹೊಡೆದಿದ್ದು ನೋಡಿದ್ರೆ ಒಂದು ಮನಸ್ಸಿಗೆ ಆಗತ್ತೆ ಅನ್ನಿಸ್ತದೆ. ಇದನ್ನು ಇಷ್ಟಕ್ಕೆ ಬಿಡೋಂಗಿಲ್ಲ. ಅವ್ರನ್ನ ಕರೆಸಿ ಅವ್ರನ್ನ ಏನಾಗ್ಯದ ಅದನ್ನು ಸರಾಸರಿ ವಿಚಾರ ಮಾಡಿ ಸಂಬಂಧಪಟ್ಟ ವರಿಷ್ಠಾಧಿಕಾರಿಗಳಿಗೆ ಅದನ್ನು ತಿಳಿಸಿ ಅದ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲಾಂದರೆ ಇದೇ ರೀತಿ ಆದರೆ ಇದೊಂದು ಬಿಜಾಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರ ಇದು ರೌಡಿಸಮ್ ಭಾಳ ಆಗಿಬಿಟ್ಟದ. ಇದೇ ರೀತಿ ಹಾಕೋತ ಹೋಗಪ್ಪ ಅಂತಂದ್ರೆ ಎಲ್ಲರೂ ಸಂಸಾರ ಬಿಟ್ಟು ರೌಡಿಸಮ್ ಮಾಡೋ ಪರಿಸ್ಥಿತಿ ಉದ್ಭವ ಆಗ್ತದೆ. ಅದಕ್ಕೆ ಇದನ್ನು ವರಿಷ್ಠಾಧಿಕಾರಿಗಳು ಗಮನಕ್ಕೆ ಇಟ್ಕೊಂಡು ಯಾರು ತಪ್ಪಿಸ್ತಾರೆ ಮಾಡ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನನ್ನ ವಿನಂತಿ ಅದು. ಅವರು ಸಿರುಬೂರದ ಹುಡುಗರು ಅಂಥೇಳಿ ಇಬ್ಬರು ಹುಡುಗರು. ಅವ್ರನ್ನ ಈಗಾಗಲೇ ನಾನು ಅವ್ರನ್ನ ಯಾರಾದಾರ ಏನಾದಾರ ಕಳ್ಸೀನಿ. ಈಗೇನಾಗ್ಯದ ಪೊಲೀಸ್ ಇಲಾಖೆ ನಮ್ಮ ಬಬಲೇಶ್ವರ ಪೋಲಿಸ್ ಸ್ಟೇಷನ್ ಅದು ಇದ್ದೂ ಇಲ್ಲದಂಗೆ ಅದ. ಪೋಲಿಸ್ ಸ್ಟೇಷನ್ದಾಗ ಯಾಕಂದ್ರೆ ಅಲ್ಲಿ ಯಾವ ಒಳ್ಳೆಯ ಆಡಳಿತ ಅಧಿಕಾರಿ ಇಲ್ಲ. ಆದರೂ ಕೂಡ ವರಿಷ್ಠಾಧಿಕಾರಿಗಳು ಅದನ್ನು ಮನಸ್ಸು ಮಾಡಬೇಕು. ಅಡಿಷನಲ್ SP ಅವರು ಕೂಡಿ ಅದ್ರ ಮೇಲೆ ಯಾರಾದರ ಅವ್ರ ಮ್ಯಾಗ ನಿಗಾ ಇಟ್ಟು ಕರೆಸಿ ಅದನ್ನು ವಿಚಾರ ಮಾಡಿ ಈ ರೀತಿ ಯಾವುದೇ ರೀತಿ ಇಂಥ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಬಾರ್ದು. ಇದು ಆದಮೇಲೆ ಇವ್ರ ಮೇಲೆ ಏನು ಕ್ರಮ ತಗೋತಾರೆ ಅದನ್ನು ಕಾದು ನೋಡೋಣ. ನೋಡಿ ಅವರಿಗೆ ನಾನು ಕೂಡ ಅವರಿಗೆ ವಿಚಾರಣೆ ಮಾಡ್ತೀನಿ. ಅವ್ರ ಜೊತೆನೂ ಮಾತಾಡಿ ಈ ಕುಟುಂಬದ ಸಂಪೂರ್ಣ ನಾವು ಸಹಕಾರ ಕೊಡ್ತೀವಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಸಣ್ಣ ವಯಸ್ಸದ ಅವ ದುಡಿದು ತಿನ್ನೋರು, ದುಡಿಮೆ ಇರಲಿಲ್ಲ ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬಂಗಿಲ್ಲ. ಅಂಥ ಪರಿಸ್ಥಿತಿಲಿ ಇಂಥ ಕಿಡಿಗೇಡಿಗಳು ಮಾಡ್ತಾರೆ ಅಂದ್ರೆ ಅದು ತಪ್ಪದ ಮೇಲೆ ತಪ್ಪಿಸ್ತಾರೆ ಯಾರದಾರ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾವು ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಮಾಡ್ತೀವಿ. ಫೋಟೋ ಇಟ್ಟಿದ್ದೆ, ಯಾವ ಫೋಟೋ ಸರ್? ಅದು ಫೋಟೋ ನನ್ನ ಜೋಡಿನೇ ಫೋಟೋ ಒಂದು. ಈ ಫೋಟೋ ಸಂಬಂಧ ಮಾಡ್ಯಾರು ಅಥವಾ ಅವ್ರ ವೈಯಕ್ತಿಕ ಎದ್ರ ಸಂಬಂಧ ಮಾಡ್ಯಾರು ಅದನ್ನು ಕೇಳಬೇಕಲ್ಲ. ಈಗ ಅವನ ಬೈಲೆ ಬಂದಿದ್ದು ನೀ ಅವ್ರ ಜೋಡಿಯಾಗ ಫೋಟೋ ತೊಗೋತಿ ಅಂತೇಳಿ ಹೊಡೆದಾರಂತ ಅವ್ನು ಹೇಳ್ತಾನೆ. ಅದಕ್ಕೆ ಅವನು ಸರ್ ಈಗ ಅವ್ರ ಫೋಟೋ ಅದ ಇಲ್ಲಿ, ಈ ಫೋಟೋ ಸಲಹೆ ಹೊಡೆದಾರಂತ ಹೇಳ್ತಾರೆ. ಅದು ಏನದ ಅವ್ರನ್ನ ಕರೆಸಿ ಸರಾಸರಿ ಕರೆಸಿ ವಿಚಾರ ಮಾಡಿದಾಗೆ ಗೊತ್ತಾಗೋದಲ್ಲ. ಅದು ಕರೆಸ್ತೀನಿ, ಕರೆಸಿ ವಿಚಾರ ಮಾಡಿ ಅದು ಮುಂದೆ ಏನು ಮಾಡ್ಬೇಕು ಅನ್ನೋದು ನಾ ಹೇಳ್ತೀನಿ. ಯಾವಾಗ ನಿನ್ನೆ ರಾತ್ರಿ ಆಗ್ಯದ. ಕಂಪ್ಲೇಂಟ್ ಮಾಡಿದ್ರೆ ಇಲ್ಲ MLC ಹೋಗ್ಯದಿಲ್ಲ, ಇದು ಆಗ್ಯದಲ್ಲ, ಕಂಪ್ಲೇಂಟ್ ಆಗ್ಯದ. ಇದು ಸಿರುಬೂರು ಹತ್ರ, ಸಿರುಬೂರು ಮತ್ತು ಫ್ಯಾಕ್ಟ್ರಿ ಮಧ್ಯ, ನಂದೀಶ್ವರ ಫ್ಯಾಕ್ಟ್ರಿ ಮಧ್ಯ. ಹಾಂ, ಅಲ್ಲಿ ಅವ PSI ಎದಕ್ಕೂ ಇದ್ದು ಉಪಯೋಗ ಇಲ್ಲ ಪೊಲೀಸ್ ಸ್ಟೇಷನ್ದಾಗ. ಆ ಬಬಲೇಶ್ವರ ಪೊಲೀಸ್ ಸ್ಟೇಷನ್ PSI ಹೇಳ್ಕೊಳ್ಳೋಂಗೆ ಇಲ್ಲೇ ಇಲ್ಲ. ನಾನು ನೋಡೀನಿ, ಭಾಳ ಸಲ ನೋಡೀನಿ ನಾನು. ಆ ಪುಣ್ಯಾತ್ಮ ಯಾರೋ ಜಗಳ ಮಾಡಿ ಬಂದು ಕಂಪ್ಲೇಂಟ್ ಕೊಟ್ರೆ ಅವ್ರ ಮ್ಯಾಗ ಕಂಪ್ಲೇಂಟ್ ತೊಗೊಳಂಗಿಲ್ಲ. ಯಾರ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರನ್ನ ಕಂಪ್ಲೇಂಟ್ ತೊಗೊಳ್ಳೋ ವ್ಯಕ್ತಿ ಅದ ನಾವು. ಅದಕ್ಕೆ ಇದನ್ನು ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ಮುಂದೆ ಇವ್ರಿಗೆ ಏನು ಮಾಡ್ಬೇಕು ಅನ್ನೋದು ನಾನು ವಿಚಾರ ಮಾಡ್ತೀನಿ. ಅವರು ಯಾವ ಕಾಂಗ್ರೆಸ್ ಯಾರು ಅವರು ಮ್ಯಾಗ ಹಲ್ಲೆ ಮಾಡಿದ್ರು? ಯಾವ ಪಾರ್ಟಿ ಅವ್ರು ಅದಾರ? ಕಾಂಗ್ರೆಸ್ನವ್ರು ಅದಾರತ್ತವರು. ಈಗ ಅವ ಹೇಳೋದ ಪ್ರಕಾರ ನಾನು ಅವ್ರಿಗೆ ನೋಡಿಲ್ಲ, ನೋಡಿದ್ರೆ ಗೊತ್ತಾಗೋದು ನನಗೆ. ಅದು ಈಗಂತರ ಚುನಾವಣೆನೂ ಇಲ್ಲ. ಈ ನೋಡ್ರಿ, ನಮ್ಮ ಬಬಲೇಶ್ವರದಾಗ ಒಂದು ಗುಂಡಾಗಿರ್ದಿ ಅದು. ಯಾರು ಓಡಾಡ್ತಾರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದು ಇದು ಭಾಳ ಮಂದಿ ಮ್ಯಾಗ ಆಗ್ಯದ. ನಾವಂತೂ ಸಣ್ಣತನ ಮಾಡೋಕ್ಕೆ ಹೋಗಂಗಿಲ್ಲ. ಅದು ಮಾಡಲಿ, ಮುಂದಿನ ದಿನಗಳು ನೋಡೋಣ. ಯಾರ ಮ್ಯಾಗ ಯಾರು ಮಾಡ್ತಾರೆ ನೋಡೋಣ. ತಲೆ ಕೆಡಿಸೋದು ಬೇಡ. ಏನಿದ್ರು ನಾನು ಫೋನ್ ಮಾಡೋದು.
ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.